jungle. ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಮತ್ತು ಶಿವಮೊಗ್ಗ ನಗರದ ಪರಿಸರ ಕಾಳಜಿಯ ಪರ್ಯಾವರಣ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ನಗರದ ಭಾರತೀಯ ವೈದ್ಯಕೀಯ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿ ಮತ್ತು ವರದಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಈ ವೇಳೆ ಪರಿಸರ ದಿನಾಚರಣೆಯ ಅಂಗವಾಗಿ ಆವರಣದಲ್ಲಿ ಸಸಿಯನ್ನು ನೆಡಲಾಯಿತು. ಈ ವೇಳೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ವೀರಾಪುರರವರು, ಪ್ರೊಫೆಸರ್ ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಎ ಸೋಮರಾಜು, ಹಾಸ್ಯ ಭಾಷಣಕಾರರಾದ ಬಿ ಪ್ರಾಣೇಶ್ ಮತ್ತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ರವರು ಮಾತನಾಡಿ ಇತ್ತೀಚೆಗೆ ನಡೆದ ಪಾದಯಾತ್ರೆಯ ಸಂದರ್ಭದಲ್ಲಿ ತುಂಗಭದ್ರಾ ನದಿ ಕಲುಷಿತಗೊಂಡಿರುವುದಕ್ಕೆ ಕಂಡುಕೊಂಡ ಕಾರಣಗಳು, ಸಮಸ್ಯೆಗಳು ಹಾಗೂ ಪರಿಹಾರ ಸಾಧ್ಯತೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ಶ್ರೀಶೈಲಂವರೆಗೆ ನಾವು ಇದನ್ನ ಯೋಜನೆಯನ್ನು ಮಾಡಿದ್ವಿ. ಆದರೆ ಹಂತ ಹಂತಗಳಲ್ಲಿ ನಾವು ಯೋಜನೆಯನ್ನು ತಗೊಂಡಿದ್ವಿ. ಯಾಕಂದರೆ ನಿರಂತರವಾಗಿ 3-4 ತಿಂಗಳ ನಡೆಯುವಂಥ ಸಾಧ್ಯ ಇಲ್ಲ. ಯಾಕಂದರೆ ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅನೇಕ ಭಿನ್ನತೆಯಿಂದ ಕೂಡಿರ್ತಕ್ಕಂಥ ಭಾಗದಲ್ಲಿ ನಾವು ಹೋಗೋದಿದೆ. ಹೀಗಾಗಿ ನಾವು 1ನೇ ಹಂತ ಶೃಂಗೇರಿಯಿಂದ ಹರಿಹರದವರೆಗೆ, 2ನೇ ಹಂತ ಹರಿಹರದಿಂದ ಕಿಷ್ಕಿಂಧೆಯವರೆಗೆ, 3ನೇ ಹಂತ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ, ಆ ಮುಂದಿಂದು ಆಂಧ್ರದವರ ಸಹಯೋಗದೊಡನೆ ಅದರದ ಆಯೋಜನೆ ಆಗ್ತಾ ಇದೆ. ನಾವು ಕೇಳಿರೋ ಹಾಗೆ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಈ ದೇಶದ ಸುಮಾರು 83 ನದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗಂಗಾ, ಯಮುನೆ, ನರ್ಮದೆ, ಅನಂತರ ಮಧ್ಯಪ್ರದೇಶದಲ್ಲಿ ಬರುವ ಚಂಬಲ್ ನದಿ, ಬೋಧಗಯಾದಲ್ಲಿ ಬರ್ತಕ್ಕಂಥ ಫಲ್ಗು ನದಿ, ಈ ರೀತಿಯ 82 ನದಿಗಳಲ್ಲಿ, ಇನ್ಕ್ಲೂಡಿಂಗ್ ನಾರ್ತ್ ಈಸ್ಟ್ದಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶದ ಒಟ್ಟು 15,700 ನದಿಗಳು ಅಲ್ಲಿ 5,600ಕ್ಕೂ ಮಿಕ್ಕು ನದಿಗಳು ಭೂಪಟದಲ್ಲಿ ಕಾಣದ ಹಾಗೆ ಮಾಯ ಆಗಿ ಹೋಗ್ಬಿಟ್ಟಿದ್ದಾವೆ. ದಕ್ಷಿಣ ಭಾರತದಲ್ಲಿ ಅತಿ ಅಪಾಯದಲ್ಲಿರ್ತಕ್ಕಂಥ ನದಿ ತುಂಗಭದ್ರಾ ಅಂತಂದು ಗುರುತಿಸಿ 2040-50 ಈ ನದಿ ಕೇವಲ ಕುಡಿಯೋ ನೀರಿಗಾಗಿ ಮಾತ್ರ ಉಳಿಸ್ಕೊಳ್ಬಹುದು. ಅದು ನದಿಯ ಜಲದ ಪವಿತ್ರತೆ ಮತ್ತು ಪರಿಶುದ್ಧತೆ ಇದ್ದರೆ ಮಾತ್ರ. ಈ ರೀತಿಯ ಅಪಾಯದ ಕರೆಗಂಟೆ ಇದ್ದರೂ ಕೂಡ ನಮ್ಮಲ್ಲಿ ಒಂದು ರೀತಿಯ ಸಂವೇದನಾಹೀನತೆ ಏನು ಬಂದಿದೆ. ನಾವು ಸಂವೇದನೆಯನ್ನೇ ಕಳೆದುಕೊಂಡ್ಬಿಟ್ಟಿದ್ದೀವಿ. ನಲ್ಲಿಯಲ್ಲಿ ನೀರು ಹೋಗ್ತಿರುತ್ತೆ, ನೋಡ್ಕೊಂತ ಹೋಗ್ತೀವಿ, ಯಾರು ನಲ್ಲಿ ಆಫ್ ಮಾಡ್ಬೇಕನ್ನಲ್ಲ, ಬೀದಿ ದೀಪಗಳು ಉರಿತಿರ್ತವೆ, ಸಾಮಾನ್ಯ ಮಾತು ಕೇಳ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಸಂವೇದನಾ ಶೂನ್ಯತೆ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಹೀಗಾಗಿ ಮುಂದಿನ ಮಹಾಯುದ್ಧಗಳು ನೀರಿಗಾಗಿ ಸಂಭವಿಸ್ತವೆ ಅಂತಕ್ಕಂಥದ್ದನ್ನು ನೋಡಿದ್ದೀರಿ. ಕ್ಲೈಮೇಟ್ ಚೇಂಜ್ದಲ್ಲಿ ಈಗಾಗಲೇ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದೆ ಕ್ಲೈಮೇಟ್ ಚೇಂಜ್.
ಅಕಾಲಿಕ ಮಳೆಗಳಾಗ್ತಕ್ಕಂಥದ್ದು, ಪ್ರವಾಹ, ಭೀಕರ ಬರಗಾಲ ಇವೆಲ್ಲ ನೋಡ್ತಾ ಇದ್ದೀವಿ. ಇಷ್ಟಿದ್ದೂ ಕೂಡ ನಾವು ಇದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ನಾವು ಮನುಷ್ಯರಾಗಿ ನಮ್ಮ ಭೂಮಾತೆಗೆ, ನಮ್ಮ ಪ್ರಕೃತಿಗೆ ಮಾಡ್ತಕ್ಕಂಥ ಅಪಚಾರ. ಇದನ್ನು ಭಾಳ ದೊಡ್ಡ ರೀತಿಯಲ್ಲಿ ಜನಜಾಗೃತಿ ಮತ್ತು ಜಲಜಾಗೃತಿ ಎಂಬ ಹೆಸರಿನಲ್ಲಿ ನಾವು ದೇಶಾದ್ಯಂತ ನದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಕೃತಿ ಕೇಂದ್ರಿತವಾದ ವಿಕಾಸ ಅಂತ ನಾವು ಇದ್ದೀವಿ. ಜಲ್, ಜಂಗಲ್, ಜಮೀನ್, ಜಾನ್ವರ್ ಅವ್ರ ಜನ್, ಈ 5 ಕೂಡಿದ್ದೇ ಪ್ರಕೃತಿ. ಇದಕ್ಕೆ ತನ್ನದೇ ಆದಂಥ ಒಂದು ಇಂಟರ್ ಕನೆಕ್ಟಿವಿಟಿ ಇದೆ. ಆ ಪಾವಿತ್ರ್ಯತೆಗೆ ನಾವು ಧಕ್ಕೆ ತಂದು ಆ ಕನೆಕ್ಷನನ್ನು ತೆಗೆದುಹಾಕಿರೋದ್ರಿಂದ ಆಗಿರ್ತಕ್ಕಂಥ ಪರ್ಯಾವರಣದ ಇದರಿಂದ ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇದರಲ್ಲಿ 2 ಭಾಗ. ಒಂದು ಯಾತ್ರೆಯ ಭಾಗವನ್ನು ನಮ್ಮ ಆದರಣೀಯ ಪ್ರೊಫೆಸರ್ ಕುಮಾರಸ್ವಾಮಿಗಳು ಹೇಳ್ತಾರೆ. ಅದು ನಾವು ಯಾತ್ರೆಯಲ್ಲಿ ಕಂಡಿರ್ತಕ್ಕಂಥ ಅನುಭವಗಳು ಮತ್ತು ಅದಕ್ಕೆ ಪರಿಹಾರಗಳು ಮತ್ತು ಅದಕ್ಕೆ ಮುಂದಿನ ಭಾಗ ಏನಿದೆ, ನಮ್ಮ ಮುಂದಿನ ಯೋಜನೆಗಳನ್ನು ನಾನು ಅವರ ವರದಿ ಹೇಳಿದ ನಂತರ ನನ್ನ ಈ ಮುಂದಿನ ಯೋಜನೆಗಳನ್ನು ಮತ್ತು ಪರಿಹಾರ ಮಾರ್ಗಗಳನ್ನು ನಾನು ಮಾತಾಡಿ, ಇಲ್ಲಿವರೆಗೆ ಈ ಯಾತ್ರೆಯಿಂದ ಆಗಿರಬಹುದಾದಂಥ ಪರಿಣಾಮಗಳೇನು, ಈ ಯಾತ್ರೆಯ ಯಶಸ್ಸನ್ನು ಯಾವುದರಿಂದ ಅಳೆಯಬೇಕು ಮತ್ತು ಜನತೆಯ ಸಹಯೋಗ, ವಿಶೇಷವಾಗಿ ನಾನು ಗಂಗಾವತಿಯ ಜನವನ್ನು ಭಾಳ ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾವ ಭೇದ ಭಾವವಿಲ್ಲದೆ ಎಲ್ಲ ಪತ್ರಕರ್ತ ಬಾಂಧವರು, ಧಾರ್ಮಿಕ ಗುರುಗಳು, ರಾಜಕೀಯ ಧುರೀಣರು, ಸಾಮಾಜಿಕ ಕಾರ್ಯಕರ್ತರು, ವ್ಯಾಪಾರಸ್ಥರು, ಅಡ್ವೊಕೇಟ್ಸು, ಎಲ್ಲ ವರ್ಗದ ಜನ ನಮ್ಮ ಗಂಗಾವತಿಯಲ್ಲಿ ಅಭೂತಪೂರ್ವವಾದಂಥ ಒಂದು ಸಹಯೋಗ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಉತ್ತರ ಭಾರತದವರೆಗೂ ಗೂಂಜಿಸಿದೆ ಇದರಿಂದ. ಹೀಗಾಗಿ ನಿಮ್ಮೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಅರ್ಪಿಸಿ ನಮ್ಮ ತುಂಗಭದ್ರಾ ಯಾತ್ರೆಯ ಅನುಭವಗಳನ್ನು ಸ್ವಲ್ಪ ನಮ್ಮ ಪ್ರೊಫೆಸರ್ ಕುಮಾರಸ್ವಾಮಿಗಳು, ಯಾಕಂದರೆ 82ನೇ ವಯಸ್ಸಿನಲ್ಲಿ ಶೃಂಗೇರಿಯಿಂದ ಕಿಷ್ಕಿಂದಿರೋವರೆಗೆ ನಡೆದಿರೋರು, ಒಂದು ತಲ್ಲಿನೂ ಕಾರಿನಲ್ಲಿ ಕೂತುಕೊಳ್ಳಿ ಅಂತ ನಾವು ಹೇಳಿದ್ರು ಕೂಡ ಕೂತ್ಕೊಳ್ಳಾರ್ದವರು. ಅವರು ತುಂಬ ಹತ್ತಿರದಿಂದ ಈ ಯಾತ್ರೆಯನ್ನು ನೋಡಿ ವರದಿಯನ್ನು ತಯಾರು ಮಾಡಿದ್ದಾರೆ. ಇದರಲ್ಲಿ ವೈಜ್ಞಾನಿಕ ಪಕ್ಷಗಳು ಇದ್ದಾವೆ. ಯಾಕಂದರೆ ಹರಿಹರದವರೆಗೆ ಒಂದು ರೀತಿ ಸಮಸ್ಯೆ, ಹರಿಹರದಿಂದ ಡ್ಯಾಮಿನವರೆಗೆ ಒಂದು ಸಮಸ್ಯೆ, ಡ್ಯಾಮಿನಿಂದ ಈಗ ನಾವು ಮುಂದೇನು ಮಾಡಬೇಕಂತಿದ್ವು ಆ ಸಮಸ್ಯೆಗಳು ಬೇರೆ ಇದ್ದಾವೆ. ನಾವು ಈ ರೀತಿ ಹಂತವಾಗಿ ಈ ಸಮಸ್ಯೆಗಳನ್ನು ವಿಂಗಡಿಸಿ ಸಮಾಜವನ್ನು, ಧಾರ್ಮಿಕ ಗುರುಗಳನ್ನು, ರಾಜಕೀಯ ಧುರೀಣರನ್ನು ಮತ್ತು ಆರ್ಥಿಕ ಧುರೀಣರು ಕೂಡ ಇದರಲ್ಲಿ ಇವರೆಲ್ಲರೂ ಕೈ ಜೋಡಿಸಿ ನಮ್ಮ 4 ರಥದ ಗಾಲಿಗಳು ಇದಾದ್ರೆ ಮಾತ್ರ ಈ ತುಂಗೆ ಉಳಿಯೋದಕ್ಕೂ ಸಾಧ್ಯ ಇದೆ, ತುಂಗೆ ನಿರ್ಮಲ ಆಗೋದಕ್ಕೂ ಸಾಧ್ಯ ಅಂತ ಬಲವಾಗಿ ನಾವು ನಂಬಿರೋರು. ಹಾಗಾಗಿ ನಾವು ಕೇವಲ ತೋರಿಕೆಗೆ ಇದನ್ನು ಮಾಡ್ಕೊಂಡು ಇದರಿಂದ ಏನಾದರೂ ರಾಜಕೀಯ ಬೆಳೆ ಬೆಳೆಸಬೇಕು ಅದು ಇದರಿಂದ ಹೊರಟಿರೋರಲ್ಲ. ನಾವು ಪರಿಶುದ್ಧ ಸಮಾಜ ಸೇವಕರು, ಯಾವುದೇ ರಾಜಕೀಯ ಅಪೇಕ್ಷೆಗಳಿಲ್ಲದೆ ಜೀವನವನ್ನು ಸಮರ್ಪಿಸಿಕೊಂಡು ಈ ವಸುಂಧರೆಯ ಸುಂದರ ನದಿಗಳನ್ನು ನಾವು ಉಳಿಸಿಕೊಳ್ಳದೆ ಹೋದರೆ ಮುಂದೆ ನೀರಿಗೆ ಹಾಹಾಕಾರ ಆಗುತ್ತೆ ಅಂತಕ್ಕಂಥ ಮಾತು ಹೇಳಿ ನಾನು ಆದಮೇಲೆ ಯಾವುದೇ ರೀತಿಯ ವಿದೇಶದ ಆಕ್ರಮಣದ ವ್ಯಾಪಾರ ಒಪ್ಪಂದಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ವಿದೇಶಿ ವಸ್ತುಗಳ ಎಂಟ್ರಿ ಆಗ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲದಾಗಿ ಅದರಲ್ಲಿ ಯಾವಾಗಲೂ ಸದಾ ಜನಜಾಗೃತಿಯನ್ನು ಮಾಡ್ತಾ ಅವರು ರಾಷ್ಟ್ರೀಯ ಈ ಇಡೀ ವಯಸ್ಸಿನಲ್ಲಿಯೂ ಕೂಡ ಯಾತ್ರೆ ಮಾಡಿದರೆ ನೀವು ಅರ್ಥ ಮಾಡ್ಕೊಳ್ಬೋದು ಅಂತ ಮಹನೀಯರು ಉತ್ತಮವಾಗಿ ನಿಂತುಕೊಂಡು ನಮ್ಮ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಪ್ರೇರಣೆ 11/2024 ಅವತ್ತು ಶೃಂಗೇರಿಯಿಂದ ಈ ಪಾದಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಶೃಂಗೇರಿ ಮಠದ ಹಿರಿಯ ಸ್ವಾಮಿಗಳಾದಂಥ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಹಳ ದೊಡ್ಡ ಸಭೆಯನ್ನು ಶೃಂಗೇರಿನಲ್ಲಿ ವ್ಯವಸ್ಥೆ ಮಾಡಿದರು. ಅಲ್ಲಿಂದ ನಮ್ಮ ಪಾದಯಾತ್ರೆಯನ್ನು ಶುರು ಮಾಡಿ 15/11/2024 ಅವತ್ತು ಹರಿಹರದಲ್ಲಿ ಮೊದಲನೇ ಹಂತದ ಪಾದಯಾತ್ರೆಯನ್ನು ನಾವು ಮುಗಿಸಿದ್ವಿ. 22/12/24ರಿಂದ ಎರಡನೇ ಹಂತ ಹರಿಹರದ ಹತ್ತಿರ ಐರಣೆ ಮಠ ಅಂತ ಏನಿದೆ ಅಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ 8/1/2025ರಂದು ಕಿಷ್ಕಿಂಧೆಯಲ್ಲಿ ಎರಡನೇ ಹಂತದ ಪಾದಯಾತ್ರೆಯನ್ನು ನಾವು ಮುಕ್ತಾಯ ಮಾಡಿದ್ವಿ. ಒಟ್ಟು 430 ಕಿಲೋಮೀಟರ್ಗಳು, 22 ದಿನದ ಪಾದಯಾತ್ರೆ, 8 ಜಿಲ್ಲೆಗಳು, 13 ತಾಲೂಕುಗಳು, ಸುಮಾರು 120 ಗ್ರಾಮಗಳು, ಸುಮಾರು 50 ಸಭೆಗಳನ್ನು, ಸಾರ್ವಜನಿಕ ಸಭೆಗಳನ್ನು ಆಯೋಜನೆ ಮಾಡಿದ್ವಿ. 150 ಶಾಲಾ ಕಾಲೇಜು ಮಕ್ಕಳನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಅವರು ಈ ಸಭೆಗಳಲ್ಲಿ ಭಾಗವಹಿಸಿದರು. ಇತರರು ಸುಮಾರು 40,000 ಜನ ಸಾರ್ವಜನಿಕರು ಇಲ್ಲಿ ಭಾಗವಹಿಸಿದರು. ಕೇಳಿದ ಗಂಗಾವತಿ ಮತ್ತು ಹೊಸಪೇಟೆನಲ್ಲೂ ಕೂಡ ಬಹಳ ಬೃಹತ್ ಗಾತ್ರದ ಯಾತ್ರೆ ಸಭೆ ಇಲ್ಲಿ ನಡೀತು ಅಂತ ಹೇಳಿ. ಹೀಗೆ ಆಮೇಲೆ ಸುಮಾರು 30 ಧಾರ್ಮಿಕ ಮಠ ಮಂದಿರಗಳು, ಸ್ವಾಮೀಜಿಗಳು ಇದರಲ್ಲಿ ಮುಕ್ತವಾಗಿ ಭಾಗವಹಿಸಿದ್ದಾರೆ. ಈ ತುಂಗಾ ನದಿ ಏನಿದೆ ಇದು ಕರ್ನಾಟಕದಲ್ಲಿ
ಹರಿಯತಕ್ಕಂಥ ಒಂದು ಅತ್ಯಂತ ದೊಡ್ಡದಾದಂಥ ನದಿ. ಈ ನದಿ ಇದು ಸುಮಾರು 631 ಕಿಲೋಮೀಟರ್ ಕರ್ನಾಟಕದಲ್ಲೇ ಹರಿಯುತ್ತೆ. ನದಿ ಹುಟ್ಟುವ ಜಾಗದಿಂದ ಅಂದರೆ ಶೃಂಗೇರಿಗೆ 30 ಕಿಲೋಮೀಟರ್ ಹಿಂದರದಲ್ಲಿ ವರಾಹ ಪರ್ವತ ಅಂತ ಇದೆ. ಅಲ್ಲಿ ಗಂಗಡಿ ಕಲ್ಲುತ್ತಿ ಕರೀತಾರೆ. ಗಂಗಾ ಮೂಲ ಅಂತಕ್ಕಂಥ ಕಡೆ ತುಂಗಾ ಮತ್ತು ಭದ್ರಾ, ನೇತ್ರಾವತಿ 3 ಒಂದೇ ಕಡೆ ಹುಟ್ಟತ್ವೆ. ನೇತ್ರಾವತಿ ಪಶ್ಚಿಮಕ್ಕೆ ಹರಿದು ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ತುಂಗಾ ಶೃಂಗೇರಿ ಕಡೆ ಹರಿಯುತ್ತೆ. ಭದ್ರಾ ಹೊಳೆ ಕಳಸಾ ಹೊರನಾಡು ಕಡೆ ಹರಿದು ಕೂಡ್ಲಿ ಹತ್ರ, ಶಿವಮೊಗ್ಗ ಹತ್ರ ಕೂಡ್ಲಿ ಹತ್ರ ಎರಡು ಒಂದಾಗಿ ಸೇರಿ ತುಂಗಭದ್ರಾ ಆಗಿ ಅಲ್ಲಿಂದ ಮುಂದಕ್ಕೆ ತುಂಗಭದ್ರಾ ಅನ್ನೋ ಹೆಸರಿಟ್ಟುಕೊಂಡು ಹರಿಯುತ್ತೆ. ಒಟ್ಟು ಕೂಡ್ಲಿಯಿಂದ ಸಂಗಮದವರೆಗೆ 693 ಕಿಲೋಮೀಟರ್ ಈ ನದಿಯ ಉದ್ದ. ಅದರಲ್ಲಿ 544 ಕಿಲೋಮೀಟರ್ ಅಂದರೆ ಇದರ ಉದ್ದದ 78% ಕರ್ನಾಟಕದಲ್ಲೇ ಹರಿಯುತ್ತೆ. ಬಹುಶಃ ಕಾವೇರಿಗಿಂತಲೂ ದೊಡ್ಡದಾದಂಥ ನದಿ ತುಂಗಭದ್ರಾ. ಆದರೆ ನಮ್ಮ ರಾಜ್ಯದಲ್ಲಿ ಕಾವೇರಿಗೆ ಸಿಗುವಷ್ಟು ಪ್ರಚಾರ ಪ್ರಾಧಾನ್ಯತೆ ತುಂಗಭದ್ರೆಗೆ ಸಿಗಲಿಲ್ಲ. ಅದನ್ನು ನಾವು ಗಮನಿಸಬೇಕು. ಆಮೇಲೆ ಈ ತುಂಗಾ ನದಿಯನ್ನು ನಾವು ಶಿವಮೊಗ್ಗದಿಂದ ಪ್ರಾರಂಭ ಮಾಡಿದಾಗ ನಮಗೆ ಮೊದಲು ಕಾಣೋದೇನೇನೆ ಶೃಂಗೇರಿ ಮೊದಲನೇ ಪಟ್ಟಣ. ಸುಮಾರು ವರ್ಷಕ್ಕೆ 50 ಲಕ್ಷ ಜನ ಅಲ್ಲಿಗೆ ದೇಶಾದ್ಯಂತ ಕೆಲವು ಕಡೆ ವಿದೇಶಗಳಿಂದ ಯಾತ್ರಾರ್ಥಿಗಳು ಅಲ್ಲಿಗೆ ಬರ್ತಾರೆ. ಆದರೆ ಅಲ್ಲಿ ಇವತ್ತಿನ ತನಕ ಯಾವುದೇ ಒಂದು ಒಳಚರಂಡಿ ವ್ಯವಸ್ಥೆ ಆಗಲಿ ಅಥವಾ ಚರಂಡಿ ನೀರನ್ನ, ಮಲಮೂತ್ರದ ನೀರನ್ನ ಶುದ್ಧೀಕರಿಸಿ ನದಿಗೆ ಬಿಡ್ತಕ್ಕಂಥ ಯಾವ ವ್ಯವಸ್ಥೆ ಈ ಕ್ಷಣದವರೆಗೆ ಇಲ್ಲ. ಅಂದರೆ ಯಾವ ಮಟ್ಟಕ್ಕೆ ನದಿ ಕಲುಷಿತವಾಗ್ತಾ ಇದೆ ಅಂತ ನೀವು ಗಮನಿಸಬಹುದು. ತುಂಗಭದ್ರೆಯನ್ನು ನಾವು ಪವಿತ್ರ ನದಿ ಅಂತ ಹೇಳಿ ಭಾವನಾತ್ಮಕವಾಗಿ ಹೇಳ್ತೀವಿ. ಆದರೆ ವಾಸ್ತವವಾಗಿ ಅದು ಪವಿತ್ರವಾಗಿದೆಯಾ ಅಂತ ಅನ್ನೋದನ್ನು ನಾವು ಇದರ ಮೂಲಕ ನಾವು ಆಲೋಚನೆ ಮಾಡಬೇಕಾಗಿದೆ. ಆಮೇಲೆ ಮುಂದೆ ಉದ್ದಕ್ಕೆ ತೀರ್ಥಹಳ್ಳಿ ಬರುತ್ತೆ, ಶಿವಮೊಗ್ಗ ಬರುತ್ತೆ, ಹೊನ್ನಾಳಿ ಬರುತ್ತೆ, ಹರಿಹರ, ಅಲ್ಲಿಂದ ಕಿಷ್ಕಿಂಧೆವರೆಗೆ 430 ಕಿಲೋಮೀಟರ್ ವರೆಗೂ ಕೂಡ ಒಂದು ಊರಿನಲ್ಲೂ ಕೂಡ ಒಂದು ವರ್ಕಿಂಗ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಹಾಗಾಗಿ ನದಿ ಮಾಲಿನ್ಯಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಂತಂದರೆ ಈ ಕಲುಷಿತ ನೀರನ್ನು ಯಾವುದೇ ರೀತಿ ಶುದ್ಧೀಕರಣ ಮಾಡದೆ ನದಿಗೆ ನೇರವಾಗಿ ಬಿಡ್ತಾ ಇರ್ತಕ್ಕಂಥದ್ದನ್ನು ನಾವು ಈ ಯಾತ್ರೆಯ ಉದ್ದಕ್ಕೂ ಕೂಡ ನೋಡ್ಕೊಂಡು ಬಂದಿದ್ವಿ. ಅದನ್ನು ನೀವು ವರದಿಯಲ್ಲಿ ನಾವು ನೋಡ್ಬೋದು. ಅದರ ಜೊತೆಗೆ ಎರಡನೇದು ಮಾಲಿನ್ಯಗಳು ಅಂತಂದರೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು, ಬಹಳ ಘೋರವಾದ ರಾಸಾಯನಿಕಗಳನ್ನು ನಾವಿತ್ತು ಬಳಸ್ತಾ ಇದ್ದೀವಿ. ಕ್ರಿಮಿನಾಶಕ, ಕೀಟನಾಶಕ, ವೀಡಿಸೈಡು ಇವುಗಳನ್ನೆಲ್ಲ ನಾವು ಬಳಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ತೊಳ್ಕೊಂಡು ಸೀದಾ ಹಳ್ಳ ಕೊಳ್ಳಗಳ ಮೂಲಕವಾಗಿ ತುಂಗಭದ್ರೆಯನ್ನೇ ಇವತ್ತು ಸೇರ್ಕೋತಾ ಇದೆ. ಹರಿಹರದಿಂದ ಮುಂದಕ್ಕೆ ಬಂತು ಅಂತಂದರೆ ಇದರ ಘೋರ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಹರಿಹರದಿಂದ ಮುಂದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳು, ಹರಿಹರದಲ್ಲೇನೆ ನಿಮಗೆ ಬಿರ್ಲಾ ಪಾಲಿಫೈಬರ್ಸ್ ಫ್ಯಾಕ್ಟ್ರಿ ಇದೆ. ಅವರು ಇವತ್ತಿಗೂ ಕೂಡ ಅದರ ಹೊಲಸು ನೀರನ್ನು ನದಿಗೆ ನೇರವಾಗಿ ಬಿಡ್ತಾ ಇದ್ದಾರೆ. ಅದನ್ನು ನೋಡ್ತೀವಿ. ಅಲ್ಲಿಂದ ಮುಂದಕ್ಕೆ ಮರಿಯಮ್ಮನಹಳ್ಳಿ, ವಿಜಯನಗರ ಮುಂತಾದ ಕಡೆ ಬಂದಾಗ ಒಂದು 100 ಸಣ್ಣ ಕೈಗಾರಿಕೆ, ಮಧ್ಯಮ ಗಾತ್ರದ ಕೈಗಾರಿಕೆ ಎಲ್ಲವೂ ಈ ಕಡೆ, ಇವೆಲ್ಲವೂ ಕೂಡ ಧಾರಾಳವಾಗಿ ಅವರ ಮಲಿನ ನೀರನ್ನು ನದಿಗೆ ಬಿಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಇದರ ಜೊತೆಗೆ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಕೂಡ ಇದೆ. ಆ ಗಣಿಗಾರಿಕೆಯ ಎಫ್ಲುಯೆಂಟ್ ಅಂತ ಏನಿದೆ ಅದನ್ನು ಕೂಡ ಇವತ್ತು ನದಿಗೆ ಇವತ್ತು ಸೇರ್ಕೊತಾ ಇದೆ. ತುಂಗಭದ್ರಾ ಡ್ಯಾಮು ಇವತ್ತು ಹೂಳಿನಿಂದ ತುಂಬಿದ್ದಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ನು ಈ ಗಣಿಗಾರಿಕೆಯಿಂದಲೂ ಕೂಡ ಬರ್ತಾ ಇದೆ. ನಾವು ಬರೀ ಇದನ್ನು ನೋಡಿದ್ದಷ್ಟೇ ಅಲ್ಲದೇನೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಅನೇಕ ವರದಿಗಳನ್ನು ತುಂಗಭದ್ರೆ ಮತ್ತು ಇತರ ನದಿಗಳ ಬಗ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೆರಡನ್ನ ನಿಮ್ಮ ಗಮನಕ್ಕೆ ತರ್ತೀವಿ. ಇದು ಬಹಳ ಮುಖ್ಯವಾದಂಥ ವಿಷಯ. ಮೊದಲನೇದಾಗಿ ನಾವು 2023ರಲ್ಲಿ ತುಂಗಾ ಅಭಿಯಾನ ಅಂತ ಒಂದು ಸಣ್ಣ ಅಭಿಯಾನ, ಬರೀ ತುಂಗಾ ನದಿ ಬಗ್ಗೆ ಮಾತ್ರ ನಾವು ಮಾಡಿದ್ವಿ. ಅವಾಗ ನದಿ ನೀರನ್ನ ಕಲೆಕ್ಟ್ ಮಾಡಿ ನಾವು ಬೆಂಗಳೂರಿನಲ್ಲಿ ಯುರೋಫಿನ್ ಲ್ಯಾಬೊರೇಟರಿ ಅಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಲ್ಯಾಬೊರೇಟರಿ ಇದೆ. ಆ ಲ್ಯಾಬೊರೇಟರಿಗೆ ವಾಟರ್ ಅನಾಲಿಸಿಸ್ಗೆ ನಾವು ಸುಮಾರು 16,000 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಅದನ್ನು ಅಲ್ಲಿಗೆ ಕಳಿಸಿದ್ವಿ. ಅದರಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತುಂಗಾ ನದಿನಲ್ಲಿ
ಅಲ್ಯೂಮಿನಿಯಂ ಕಂಟೆಂಟ್ ಇದೆ ಅಂತ ಅನ್ನೋದನ್ನು ಅವರು ವ್ಯಾಪಕವಾಗಿ ಹೇಳಿದ್ದಾರೆ. ಅದರ ಅಕ್ಸೆಪ್ಟಬಲ್ ಲಿಮಿಟ್ ಅದು ಸುರಕ್ಷಿತ ಮಟ್ಟ ಅಂದರೆ 0.03 ಮಿಲಿಗ್ರಾಮ್ ಪರ್ ಲೀಟರ್, 1%ಗಿಂತ ಬಹಳ ಕಡಿಮೆ ಅಷ್ಟು ಇರಬೇಕು. ರಿಪೀಟ್ ಮಾಡಿ. 0.03 ಮಿಲಿಗ್ರಾಮ್ ಪರ್ ಲೀಟರ್ ಇದು ಅಕ್ಸೆಪ್ಟಬಲ್ ಲಿಮಿಟ್. ಆದರೆ ಆಕ್ಚುಯಲ್ ಆಗಿ ತುಂಗಾ ನದಿಯಲ್ಲಿ ಇರತಕ್ಕಂಥದ್ದು 0.205 ಮಿಲಿಗ್ರಾಮ್ ಪರ್ ಲೀಟರ್, ಅಂದರೆ ಸುಮಾರು 6.8 ಅಥವಾ 7 ಪಟ್ಟು ಹೆಚ್ಚಾಗಿ ಇದು ಕಂಡು ಬರುತ್ತೆ. ಆಮೇಲೆ ತುಂಗಾ ನದಿ ನೀರನ್ನ ಶಿವಮೊಗ್ಗ ನಗರಕ್ಕೆ ಕೊಡ್ತಕ್ಕಂಥ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಅದರ ಹತ್ತಿರ ಇದು 29,937 ಮಿಲಿಗ್ರಾಮ್ ಪರ್ ಲೀಟರ್ ಆಗತ್ತೆ ಅಂತ ಅನ್ನೋದನ್ನ ಯುರೋಪಿಯನ್ ಲ್ಯಾಬೊರೇಟರಿ ಅವರು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಇದ್ರೆ ಅದನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಇದರ ಹೆಲ್ತ್ ಇಂಪ್ಲಿಕೇಶನ್ ಏನು ಅಂತ ಅನ್ನೋದನ್ನ ಡಾಕ್ಟರ್ಗಳು, ವೈದ್ಯರು ಇವತ್ತು ನಮಗೆ ಇದನ್ನ ಮಾಡಿಕೊಡ್ಬೇಕು, ತಿಳಿಸ್ಬೇಕು. ಶಿವಮೊಗ್ಗದಲ್ಲಿ ನಾವು IMA ಕ್ಲಬ್ಬಿನ ನಮ್ಮ ಸ್ನೇಹಿತರು ವೈದ್ಯರ ಹತ್ರ ತಿಳಿಸಿದಾಗ ಅವ್ರು ಹೇಳಿದ್ದು ಇದುವರೆಗೆ ತಿಳಿದು ಬಂದಿರೋದು ಅಂತಂದ್ರೆ ಮೂಳೆಗಳ ಸವಿತ ದೊಡ್ಡ ಪ್ರಮಾಣದಲ್ಲಾಗತ್ತೆ ಅಲ್ಯೂಮಿನಿಯಂನಿಂದ. ಆಮೇಲೆ ನರರೋಗಗಳು ಕೂಡ ಉಂಟಾಗತ್ತೆ. ನರಕ್ಕೆ ಸಂಬಂಧಪಟ್ಟಂತ ಯಾವ ರೋಗಗಳಿದೆ ಅದೆಲ್ಲವೂ ಕೂಡ ಅಲ್ಯೂಮಿನಿಯಂ ಕಂಟೆಂಟ್ ಇಂದ ಬರುತ್ತೆ. ಇದಕ್ಕೆ ಇನ್ನೂ ಹೆಚ್ಚಿನ ಅಧ್ಯಯನ ಆಗಬೇಕಾಗಿದೆ ಅಂತ ಅನ್ನೋದನ್ನ ಅವರು ಹೇಳಿದ್ರು. ಇದು ಒಂದು ದೊಡ್ಡ ಅಪಾಯ. ಇದು ಶಿವಮೊಗ್ಗದಲ್ಲಿ ಮಾತ್ರ ಇದೆ ಅಂತ ಅಲ್ಲ, ಅಲ್ಲಿ ಕಂಡುಹಿಡಿದಿದ್ದಾರೆ, ಅದರಿಂದ ಅಲ್ಲಿದೆ. ಶಿವಮೊಗ್ಗದಿಂದ ಮುಂದಕ್ಕೆ, ಹರಿಹರದಿಂದ ಮುಂದಕ್ಕೆ ಇದೆಯಾ ಇಲ್ವಾ ಅಂತ ಯಾವ ಅಧ್ಯಯನವೂ ಆಗಿಲ್ಲ. ಅದು ಆಗಬೇಕು ಇವಾಗ. ಅದು ಅಧ್ಯಯನ ಆದರೆ ಈ ಮಾಲಿನ್ಯಕ್ಕೆ ಇನ್ನೊಂದು ಹೊಸ ಆಯಾಮ ನಮಗೆ ಸೇರ್ಕೋತಾ ಇದೆ. ಆಮೇಲೆ ಎರಡನೇದಾಗಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಈ ಹರಿಹರದಿಂದ ಮುಂದಕ್ಕೆ ತುಂಗಭದ್ರಾ ನದಿಯ ವಾಟರ್ ಅನಾಲಿಸಿಸ್ ರಿಪೋರ್ಟ್ ಅನ್ನು ಕೂಡ ನಮಗೆ ಅವರು ಕೊಟ್ಟಿದ್ದಾರೆ. ಎಲ್ಲ ರಿಪೋರ್ಟ್ಗಳನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಒಂದು ಮುಖ್ಯವಾಗಿ ಅಂತಂದ್ರೆ ಇದರಲ್ಲಿ ಬರ್ತಕ್ಕಂಥ ಮಾಲಿನ್ಯ ಅಂತಂದ್ರೆ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಅದರಲ್ಲಿ ಮಾಲಿನ್ಯಗಳು ಸೇರ್ಕೊಂಡಾಗ ಈ ಕೋಲಿ ಅಂತ ಕೂಡ ಅದನ್ನ ಕರೀತಾರೆ. ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ನೀರಿನಲ್ಲಿ ಇರಲೇಬಾರದು. ಅದು 0/100 ml ಅಂತ ಹೇಳಿ ಅದು ಅಕ್ಸೆಪ್ಟಬಲ್ ಲಿಮಿಟ್. ಆದರೆ ಇಲ್ಲಿ ನೋಡಿ ರಿಪೋರ್ಟ್ ಪ್ರಕಾರ ಉಲೇನೂರು ಕೊಪ್ಪಳ ತುಂಗಭದ್ರಾ ನದಿನಲ್ಲಿ ಇರ್ತಕ್ಕಂಥ ಟೋಟಲ್ ಕೋಲಿಫಾರ್ಮು 6,900 mg/100 ml ಆಫ್ ವಾಟರ್ ಯಾವ ಪ್ರಮಾಣದಲ್ಲಿ ಇದೆ ಅಂತ ಅನ್ನೋದನ್ನ, ಅದರಲ್ಲಿ ಈ ಫೀಕಲ್ ಕೋಲಿಫಾರ್ಮ್ ಅಂತ ಕರೀತಾರೆ. ಮನುಷ್ಯರ ಮಲ ನದಿಗೆ ಸೇರ್ಕೊಂಡಾಗ ಏನು ಕೋಲಿಫಾರ್ಮ್ ಈ ರೋಗಕಾರಕ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗುತ್ತೆ ಅದು 1,100 mg/100 ಲೀಟರ್ ಆಫ್ ವಾಟರ್ 100 ml. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಮಾಲಿನ್ಯ ಆಗ್ತಾ ಇದೆ. ಆಮೇಲೆ ಅದೇ ತರ TB ಡ್ಯಾಮಿನ ಬ್ಯಾಕ್ ವಾಟರ್ನಲ್ಲಿ ಹಿನ್ನೀರು ಅಲ್ಲಿಂದ ಮುಂದಕ್ಕೆ ಕೃಷಿಗೆ ಎಲ್ಲದಕ್ಕೂ ಕೂಡ ಅನೇಕ ಜಿಲ್ಲೆಗಳಿಗೆ ಹರಿಯತಕ್ಕಂಥದ್ದು. ಇಲ್ಲಿ ಟೋಟಲ್ ಕೋಲಿಫಾರ್ಮ್ ಇದು ಬ್ಯಾಕ್ಟೀರಿಯಾ ಇದು 4,300 mg/100 ml ಆಫ್ ವಾಟರ್. 4,000 ಇರಲೇಬಾರ್ದು ಅಂತಾರೆ, 0 ಇರಬೇಕು. ಅದು 4,300 ಅಂದರೆ ಶೃಂಗೇರಿಯಿಂದ ಪ್ರಾರಂಭವಾಗಿ ಈ ಹೊಲಸು ಹರ್ಕೊಂಡು ಬಂದು ತುಂಗಭದ್ರಾ ನದಿಗೆ ಡ್ಯಾಮ್ ಕಟ್ಟಿದಾಗ ಎಲ್ಲವೂ ಒಟ್ಟಿಗೆ ಸೇರ್ಕೊಂಡು ಬಿಟ್ಟಿದೆ. ಸೊ ಹಾಗಾಗಿ ಯಾವ ಪ್ರಮಾಣದಲ್ಲಿ ಇಲ್ಲಿ ಕಾಯಿಲೆಗಳು ಹರಿತಾ ಇರ್ಬೋದು ಅಂತ. ಆಮೇಲೆ ಇವರು ಈ ಕುಡಿಯುವ ನೀರನ್ನ 4 ಭಾಗ ಮಾಡ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು, ABCDE ಅಂತ ಹೇಳಿ. ಇದರಲ್ಲಿ ಎ ಅಂತಂದ್ರೆ ಶುದ್ಧವಾದ ಕುಡಿಯುವಂತ ನೀರು ಅಂತ ಹೇಳಿ, ಅದನ್ನ ನೇರವಾಗಿ ನಾವು ಕುಡಿಬಹುದು ಅಂತ ಹೇಳಿ. ಬಿ ಅಂತಂದ್ರೆ ಸ್ನಾನ ಮಾಡಕ್ಕೆ ಯೋಗ್ಯವಾಗಿದೆ, ಅದು ಕುಡಿಯೋಕೆ ಯೋಗ್ಯವಾಗಿಲ್ಲ ಅಂತ ಹೇಳಿ. ಸಿ ಅಂತಂದ್ರೆ ನಾವು ವಿಶೇಷವಾಗಿ ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಕುಡಿಬಹುದು ಅಂತ. ಡಿ ಅಂತಂದ್ರೆ ಫಿಶ್ ಅಂಡ್ ವೈಲ್ಡ್ ಲೈಫ್, ಮೀನು ಸಾಕಣೆಗೆ ಮತ್ತು ವನ್ಯಜೀವಿಗಳು ಕುಡಿಯೋಕೆ ಲಾಯಕು, ಮನುಷ್ಯರು ಕುಡಿಯೋಕೆ ಲಾಯಕ್ಕಿಲ್ಲ ಅಂತ ಹೇಳಿ. ಇ ಅಂತಂದ್ರೆ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ಕೋಬಹುದಂತ ಕೊನೆ ಗ್ರೇಡ್ ವಾಟರ್, ನಾಟ್ ಎಟ್ ಆಲ್ ಫಿಟ್ ಫಾರ್ ವಾಟರ್ ಅಂತ. ಈಗ ಕರ್ನಾಟಕ ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕರ್ನಾಟಕದ ಹಲವು ನದಿಗಳ ವಾಟರ್ ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಅತ್ಯಂತ ಮಲಿನವಾದಂತಹ ನದಿ ಅಂತಂದ್ರೆ ಈ ತುಂಗಭದ್ರಾ. ಇದರಲ್ಲಿ ಎಲ್ಲಾ ಕಡೆಗಳಲ್ಲಿ ಇದು 2023 ಏಪ್ರಿಲ್ ನಿಂದ ಶುರು ಮಾಡಿ
2024 ಮಾರ್ಚ್ ತನಕ ಇದರ ಪೀರಿಯಾಡಿಕಲ್ ಆಗಿ ಅನಾಲಿಸಿಸ್ ಮಾಡಿದರೆ ಈ ತುಂಗಭದ್ರಾದು ಮಾತ್ರ ಎಲ್ಲಾ ಕಡೆಗಳಲ್ಲೂ ಕೂಡ ಸಿ ಮತ್ತು ಡಿ ವರ್ಗಕ್ಕೆ ಬರುತ್ತೆ. ಡಿ ವರ್ಗ ಅಂತಂದ್ರೆ ಅದು ಮೇನು ಸಾಕಣೆಗೆ ಮತ್ತು ವನ್ಯಜೀವಿಗಳು ಕುಡಿಯೋಕೆ ಲಾಯಕ್ಕೆ ಹೊರತು ಮನುಷ್ಯರು ಕುಡಿಯೋದಕ್ಕೆ ಯಾವ ಕಾರಣದಲ್ಲೂ ಲಾಯಕ್ಕಾಗಿಲ್ಲ ಅಂತ ವರದಿಯನ್ನ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವಿವತ್ತು ಆಲೋಚನೆ ಮಾಡಬೇಕು, ನಮ್ಮ ಊರುಗಳಲ್ಲಿ ಕಳೆದ ಒಂದು 25 ವರ್ಷಗಳಲ್ಲಿ ಎಷ್ಟು ಆಸ್ಪತ್ರೆಗಳು ಜಾಸ್ತಿ ಆಗಿದೆ ಇರ್ತದೆ. ಇಷ್ಟು ಆಸ್ಪತ್ರೆಗಳು ಎಲ್ಲಿಂದ ಬಂತಪ್ಪ ಅಂತಂದ್ರೆ ಒಂದು ಮೂಲ ಅಂತಂದ್ರೆ ಈ ಮಲಿನವಾದ ಕುಡಿಯೋ ನೀರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ 60% ರೋಗಗಳು ಬರ್ತಕ್ಕಂಥದ್ದು ಈ ಕುಡಿಯುವ ನೀರಿನಿಂದ. ಗ್ಯಾಸ್ಟ್ರೋಎಂಟರೈಟಿಸ್ ಇರ್ಬೋದು, ಅದು ಜಾಂಡೀಸ್ ಇರ್ಬೋದು, ಈ ರೀತಿ ವಾಂತಿ ಬೇಯ್ದಿ ಈ ರೀತಿ ರೋಗಗಳಿರ್ಬೋದು, ಚರ್ಮ ರೋಗಗಳಿರ್ಬೋದು. ಎಲ್ಲವೂ ರೋಗಗಳ ಮೂಲ ಅಂತಂದ್ರೆ ಈ ಕಲುಷಿತವಾದಂಥ ಕುಡಿಯುವ ನೀರಿನ ಮೂಲ. ಇವತ್ತು ಈಚ್ ಆ್ಯಂಡ್ ಎವ್ರಿ ಸಿಟಿಗೆ ಬರಲೇಬೇಕು. ಈ ನಿಮ್ಮ ಅಭಿಯಾನದಿಂದ ಗೌರ್ಮೆಂಟ್ ನಾವು ರೆಪ್ರೆಸೆಂಟ್ ಮಾಡಬೇಕು. ಯಾವಾಗ ಪ್ರಾಬ್ಲಮ್ ಸಪೋಸ್ ಇನ್ ಗಂಗಾವತಿ ನಮಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ ಸರ್, ಟ್ರೀಟ್ಮೆಂಟ್ ಪ್ಲ್ಯಾನ್ ಬೈಟ್ ಸ್ಟಾರ್ಟ್ ಆಗಿದೆ ಸರ್. ಅದು ಲಾಸ್ಟ್ 10 years ನಡೀತಾ ಇದೆ, ಅದು ಸ್ಟಾರ್ಟ್ ಆಗಿದೆ. ಅವ್ರ ಡ್ರೈನೇಜ್ ಡೈರೆಕ್ಟ್ಲಿ ಲೆಫ್ಟ್ ಇಂಟು ತಗೊಂಡು ನಮ್ಮ ಓಪನ್ ಡ್ರೈನೇಜು ಓಪನ್ ಆಗಿಲ್ಲ. ಐ ಡೋಂಟ್ ನೋ ಕಾರಣ ಏನೋ ಗೊತ್ತಿಲ್ಲ. ಆಲ್ರೆಡಿ ನಮ್ಮ IMA ಲ್ಯಾಂಡ್ ಆಲ್ರೆಡಿ ಇನ್ಫಾರ್ಮ್ ದ ಲೋಕಲ್ ಲೀಡರ್ಸ್ ಆದರೂ ಸರ್ ಅದಕ್ಕೇನು ಆಗಿದೆ. ಈಗ ನಮಗೆ ನಮ್ಮ ಯೂಸ್ ಆ್ಯಂಡ್ ಗ್ರೇಟ್ ಸರ್ ನಿರ್ಮಲ ತುಂಗಭದ್ರಾಗೆ ಮೇನ್ ಪ್ರಾಬ್ಲಮ್ ಈಸ್ ಡ್ರೈನೇಜ್ ಪ್ರಾಬ್ಲಮ್. ಈಚ್ ಆ್ಯಂಡ್ ಎವ್ರಿ ಟೌನ್ ಶುಡ್ ಹ್ಯಾವ್ ಎ ಟ್ರೀಟ್ಮೆಂಟ್ ಪ್ಲ್ಯಾನ್. ನಮ್ಮ ಡ್ರೈನ್ನ ಟ್ರೀಟ್ಮೆಂಟ್ ಮಾಡಿ ಪ್ಯೂರ್ ವಾಟರ್ನ ನಮಗೆ ಕೊಡ್ಬೇಕು. ಅದಾದರೆ ಆಲ್ಮೋಸ್ಟ್ 50% ಆಫ್ ದ ಪ್ರಾಬ್ಲಮ್ ಇದೆ ಸರ್. ಶಿವಮೊಗ್ಗದಿಂದ ಶ್ರೀಶೈಲದವರೆಗೆ ಸುಮಾರು 800-900 ಕಿಲೋಮೀಟರ್ ಪಾದಯಾತ್ರೆ ಅಂದ್ಕೊಂಡಿದ್ದೀವಿ ಸರ್. ಇದು ಒಂದು ಬೃಹತ್ ಅಭಿಯಾನ. ಇದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು. ದೊಡ್ಡ ಅಭಿಯಾನ ಸರ್, ಥ್ಯಾಂಕ್ ಯು ಸರ್. ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸುಮಾರು ಕೋಟಿಗಟ್ಟಲೆ ಹಣ ಇದೆ. ನಾವು ಯಾಕೆ ಒಂದು ಹೋಬಳಿಯಲ್ಲಿ ಒಂದು ಗ್ರಾಮ ಅಥವಾ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮ, ಜಿಲ್ಲೆಯಲ್ಲಿ ಒಂದು ಗ್ರಾಮ, ಮಾದರಿ ಗ್ರಾಮವನ್ನು ಆಗಿಸಲಿಕ್ಕೆ ಯುವಕರು, ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು, ಸಾಹಿತ್ಯ ಪರಿಷತ್ ಅವರು ಎಲ್ಲರೂ ಸೇರಿ ಎಲ್ಲ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಮುಕ್ತ ಮತ್ತು ಈ ನೀರು ಇಂಗುವಿಕೆ, ಆಮೇಲೆ ನೀರು STP ಪ್ಲಾಂಟ್ ಅಂತ ಆ ಥರ ಕಸ ವಿಲೇವಾರಿ ಬಹಳಷ್ಟು ಹಣ ಬರ್ತಾ ಇದೆ. ಆದರೆ ಅದನ್ನ ಕಾರ್ಯರೂಪಕ್ಕೆ ಆಗ್ತಾ ಇಲ್ಲ. ನೀವು ಹೇಳಿದ್ರಿ ನಿರಂತರ ಪ್ರಶ್ನೆ ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ಎಚ್ಚೆತ್ತುಕೊಳ್ಳುತ್ತೆ ಅಂತ. ಹಾಗೆ ಎಲ್ಲೋ ಒಂದ್ ಕಡೆ ನಾವು ಅರ್ಜುನ್ ಅವರು ಮತ್ತೆ ಕಿಷ್ಕಿಂದ ಯುವಚರಣ ವರ್ಗದವರು ನಾವು ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವ ಒಂದು ಡಗ್ಗಿ ಅನ್ನೋ ಒಂದು ಗ್ರಾಮ, ಅದು ಅರಣ್ಯಕ್ಕೆ ಹತ್ಕೊಂಡಿದೆ. ಅದನ್ನ ಒಂದು ದತ್ತು ಗ್ರಾಮವನ್ನು ತೆಗೆದುಕೊಂಡು ಅಲ್ಲಿಂದ ಒಂದು ಸಣ್ಣ ಒಂದು ಪ್ರಮಾಣದಲ್ಲಿ ನಾವು ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ವಿ. ಈ ರೀತಿ ಅಲ್ಲಲ್ಲಿ ಆದ್ರೆ ಆ ಒಂದು ಫ್ರಾಗ್ರೆನ್ಸ್ ಅಂದ್ರೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೂಡ ಅನುಕೂಲ ಆಗುತ್ತೆ. ಹಳ್ಳಿಗಳೇ ಮತ್ತೆ ಭಾರತ ಅಂದ್ರೆ ಒಂದು ಗ್ರಾಮ ಬದಲಾದ್ರೆ ಒಂದು ಕುಟುಂಬ ಬದಲಾದ್ರೆ ಒಂದು ಗ್ರಾಮ, ಗ್ರಾಮ ಬದಲಾದ್ರೆ ಒಂದು ತಾಲೂಕಾ, ತಾಲೂಕಾದಿಂದ ಜಿಲ್ಲೆ. ಈ ರೀತಿ ಒಂದು ನನ್ನ ಅಭಿಪ್ರಾಯ ಸರ್. ಪ್ಲೀಸ್. ವಿಜಯಪುರ ಮಂಡಲವನ್ನೇ ಹಿರಿಯರ ಯಾರಿಗೆ ಬೇಕಪ್ಪ ಅಂತ ಹಿರಿಯರು ಬೇಕಾದಷ್ಟು ಎಲೆಕ್ಷನ್ ಎಲ್ಲ ಹಣ ಸಂಪರ್ಕಿದ್ದವರು. ಆದರೆ ಈ ಹಿರಿಯರು ಇವೆಲ್ಲ ಪೂರೈಸ ಒಂದು ನಮ್ಮನ್ನೆಲ್ಲ ನಡೆದೆಬ್ಬಿಸಿ ಆಗಾಗ ಎಚ್ಚರಿಸ್ತಿದ್ದಾರೆ. ನಾವು ಈ ಹಿನ್ನೆಲೆಯಲ್ಲಿ ಈ ಊರಲ್ಲೂ ಕೂಡ ಅವರ ಹೆಸರಿನ ಸಂಸ್ಥೆಯಲ್ಲಿ ಮತ್ತೊಂದನ್ನು ಊಟ ಹಾಕಿದ್ದೀವಿ. ಅವರು ಸದಾ ಇದನ್ನು ಕರೆಯೋದಕ್ಕಿಂತ ಸಭೆಗೆ ತಿಳಿಸಿ ನಾವು ಅದರ ಚಟುವಟಿಕೆಗಳನ್ನು ಮುಂದುವರಿಸೋದು ಬಹಳ ಒಳ್ಳೆಯದೇನು ಅನಿಸ್ತದೆ. ನಾವು ಗಣ್ಣಾರೆ ನೋಡ್ತೀವಿ ಯುಗಮಳದಲ್ಲಿ. ಇವತ್ತಂತೂ ಗೊಂಡಾರಾಗ ನೀವು ನಂಬ್ತಿರೋದಿಲ್ಲೋ, ಈ SBH ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಕೆಳಗಡೆ ಏನಿರ್ತದೆ ಅಲ್ಲಿ ನಾನು ನಮ್ಮ ಚಿಕ್ಕಮ್ಮ ಜೊತೆಗೆ ಬಟ್ಟೆ ಒಯ್ಯಲು ನೀವು ನಂಬ್ತಿರೋಲ್ಲ. ಅವಲಕ್ಕಿನೋ ಮಂಡಾಳ ಒಯ್ದು ಅಲ್ಲಿ ತಿಂದು ಆ ನೀರನ್ನು ಕುಡಿತಿದ್ವಿ ಸರ್. ತೆಂಗಿನ ನೀರು ಬಂದಾಗ ಬರ್ತಿದ್ವಿ ನಾವು. ಈಜು ಕಲ್ತಿದ್ದು ಕೂಡ ಇವತ್ತು ಚಂದ್ರಾಷ್ಟ ಹಾಕಿ ಸೇರ್ತಕ್ಕಂಥ ಚಳ್ಳೆಹಣ್ಣು ಕಾಲಿದ್ವಿ, ಚಳ್ಳೆಹಣ್ಣು ಅಲ್ಲೂ ಕೂಡ ಆ ಹಣ್ಣುಗಳು ಆ ನೀರನ್ನು ಬಿಡೋದ್ರಿಂದ ಮುಂದೆ ಆ ನೀರಿನ ಸಂಧಿ ಬೈಲಿ ಬರ್ತದೆ, ಅಷ್ಟರೊಳಗಡೆ ಸಿಹಿಯಾಗಿದೆ. ಗಂಗಾದೇ ಸಿಹಿ, ಗಂಗಾಪಾನ, ಗಂಗಾ ಸ್ನಾನ ಅಂತ ಹೇಳ್ತಾರೆ. ಗಂಗಾ ಸ್ನಾನಗಳು ಕೂಡ ಇವತ್ತು ಅರ್ಥ ಕಾಣಿಲ್ಲ, ಅದರಲ್ಲೂ ಏನಿಲ್ಲ, ಚರ್ಮರೋಗಗಳು ಬರೋದಕ್ಕೆ ಸ್ನಾನ ಮಾಡೋದು. ಈ ಗಂಗಾಪಾನ ಚರ್ಮರೋಗ ನಾವು ಹೊರಗಿಂದು ಬದುಕಬಹುದು ನಾವು. ಆದರೆ
ಆದರೆ ಪಾನ ಮಾಡಿದ ಒಳಗಿನ ಬಾಡಿ ಕೆಟ್ಟೋದ್ರ ಗತಿ ಏನು? ಈ ಹಿನ್ನೆಲೆಯಲ್ಲಿ ಕೇವಲ ಸಭೆಗಳಾಗದೆ ನಾವು ನಮ್ಮ ಶಿವಕುಮಾರ್ ಅವರು ಇರ್ತಕ್ಕಂಥ ಅನೇಕ ಸ್ನೇಹಿತರು ಈ ಊರಿನ 5-6 ಹಳ್ಳ ಕೊಳ್ಳಗಳನ್ನು ಒಳ ಇಳಿದು ಕಸ ತೆಗೆದು ಈ ಊರಿನ ಅನೇಕ ಶ್ರೀಮಂತ ಕುಟುಂಬದ ಸೊಸೆಯಂದರು ಹೆಣ್ಣುಮಕ್ಕಳು ಬಂದು ಸೆರಗ ಕಟ್ಟಿ ಕಚ್ಚೆ ಹಾಕಿ ಆ ಕೊಳಚೆ ನೀರಿನಲ್ಲಿ ಕ್ಲೀನ್ ಮಾಡೋದು. ಆಮೇಲೆ ಮತ್ತೆ 3 ದಿನಗಳಲ್ಲಿ ಅದನ್ನು ಆರೋಗ್ಯ ಮುಗಿಸ್ತಾರೆ. ಒಂದ್ಸಲ ಮಾಡಿದ್ವಿ, ಪೇಪರ್ನ ಬಂತು, ಆ ಪೇಪರ್ನ ಇವತ್ತಿಗೂ ಎಲ್ಲರಿಗೂ ತೋರಿಸಬೇಕು, ಮತ್ತೆ ಅದಕ್ಕೆ ಕಟ್ತೀವಿ. ಹೌದಾ? ಈ ಬೈಪಾಸ್ ಬರ್ಬೇಕಾದ್ರೆ ಅಲ್ಲಿ ಎಷ್ಟು ಕ್ಲೀನ್ ಮಾಡಿದ್ವಿ ನಾವು. ಇವತ್ತು ನಮಗಿಂತ ಹತ್ರ 7 ಫೀಟ್ 8 ಫೀಟು ಗಿಡಗಳು, ಎಕ್ಕಿ ಗಿಡಗಳು ಬೆಳೆದಂತ ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ನಾವೆಲ್ಲ ಏನು ಮಾಡಬೇಕಂದ್ರೆ ಕನಿಷ್ಠ ಒಂದು ತಿಂಗಳಿಗೆ 1 ಸಾರಿ ಆದರೂ ಅವುಗಳನ್ನ ತೆಗೆಯೋ ಕೆಲಸ ಮಾಡಿ. ಮತ್ತು ಆ ಭಾಗದ ಜನರಿಗೆ ಹೇಳಬೇಕು, ಯಾರು ಅಂದರೆ ನೀವು ಸ್ವಲ್ಪ ಹೇಳಬೇಕು, ನೀವು ಕುಡಿಯೋದು ಇದೇ ನೀರು ಅನ್ನೋದನ್ನು ಕೂಡ ನಾವು ಹೇಳಬೇಕು. ಈ ಹಿರಿಯರು ಇಡೀ ಕರ್ನಾಟಕವನ್ನು ಸುತ್ತರಿಬೇಕಾಗಿದೆ. ಅದಕ್ಕೆ ಪ್ರತಿ ಸಾರಿ ಇವ್ರನ್ನ ಕರೆಸಿ ಅವರಿಗೆ ಬಂದರೆ ಅವ್ರು ಬೇಕಾದಷ್ಟು ಕಡೆ ಹೋಗಿರ್ತಾರೆ. ಇಲ್ಲಿ ನಾವು ಕಮಿಟಿಯನ್ನು ಮಾಡಿಕೊಂಡು ಕಮಿಟಿ ಮುಂದಾಳತ್ವ ನಮ್ಮದು ಹಿರಿಯರು ವಹಿಸ್ಕೊಂಡು ದಯವಿಟ್ಟು ನಾವು ಆದಷ್ಟು ನಾವೇ ಅದನ್ನು ವೀಕ್ಲಿ ಒಂದು 15 ಡೇಸ್ ಒಂದು ತಿಂಗಳಿಗೊಂದು ನಾವು ಅನೇಕ ಜನ ಎಕ್ಸರ್ಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಅಲ್ಲಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಸೇರಿಸಿ ನಡ್ರಪ್ಪ ಅಲ್ಲಿ ಹೋಗೋಣ. ಒಂದು 15 ದಿವಸಕ್ಕೆ ಒಂದು ಸಾರಿ ಅಲ್ಲಿರೋರು ಗದರಿಸಿದ್ರೆ ಸಾಕು. ಗದರಿಸ್ತಾರೆ, ಇಲ್ಲಿ ಬೈತಾರೆ, ಇಲ್ಲಿ ಈ ಥರ ಗಲೀಜು ಮಾಡಿದ್ರು ಪ್ರಜ್ಞೆ ಜನರಿಗೆ ಬಂದರೂ ಸಾಕು. ಇರೋರು ನಾವು ಯಾರಾದ್ರೂ ತೊಳ್ಕೊಂತಿದ್ರು ಒಯ್ದಿದ್ರು ಅಂದ್ರೆ ಅಲ್ಲಿ ನಿಂತು ಎಸಿತಿದ್ರು ಅಂದ್ರೆ ಅಲ್ಲಿ ನಿಂತು ಅವ್ರಿಗೆ ಹೇಳುವಂಥ ಕೆಲಸ ಮಾಡೋದು. ನೀನೇವನ್ನ ಹೇಳಕ್ಕಂತ ಅವರಂದ್ರೆ ಎಲ್ಲರೂ ಮನೆಗೆ ಹೋಗ್ಬಿಡ್ಸಕ್ಕಾಗಿ ನೀನೇವನ್ನ ಹೇಳಕ್ಕಂದ್ರೆ ನಾನು ನಿಮ್ಮನ್ನ ಒಬ್ಬರು ಸಿಕ್ಕರೆ ಓದ್ಬಿಡ್ತಾರೆ. ಅದನ್ನ ಏನಾದ್ರು ಅಪಮಾನ ಅಂತಂದ್ರೆ ಎಲ್ಲರೂ ಹೋಗಿ ಆ ಏರಿಯಾ ಜನ ಗದರಿಸೋದ್ರಿಂದ ಹೌದ್ರಿ ಅಪ್ಪ ಯಾರು ನೋಡಿದ್ರು ಬಂದು ಹಿಡಿತಾರೆ ನಮ್ಮ ಹೊಡಿತಾರೆ ನಮ್ಮ ಬೈತಾರೆ ಅನ್ನೋಂಥ ಭಾವನೆ ಮೂಡಿಸ್ಬೇಕು. ದಂಡಂ ದಶಗುಣಂ ಭವೇತ್. ಈಗ ಭಾಷಣ ಎಲ್ಲ ಆ ಭಾವಕ್ಕೆ ನಿಮ್ಮ ಸಿರ್ಸಿ ಕಡೆ ಪ್ರಜ್ಞಾವಂತ ಜನ ಇದ್ದಾರೆ, ಅವರೆಲ್ಲ ಅರ್ಥ ಮಾಡ್ಕೊಂಡು ಕ್ಲೀನ್ ಮಾಡ್ತಾರೆ. ಈಗ ನಮ್ಮ ಮನೆ ಹಂಗಿಲ್ಲ. ನಿಮ್ಮ ಮನೆ ಮುಂದೆ ನಿಮ್ಮ ಮಂಗಳದಾಗ ನಿಮ್ಮ ಬೈಕೇನಿಂದ ಇರ್ತಲ್ಲ ಅಲ್ಲೇ ಒಂದು ಕುದುರ್ತೀವಿ. ನಾವೆಲ್ಲಿ ಕುದುರು ನಮ್ಮನ್ನ ಕೇಳ್ತಾರೆ. ನಾವು ಹೇಳ್ತಾನೆ ಎಲ್ಲ ಭವನ ಸ್ನೇಹಿತರಿರಿ, ನಾವು ಬಾಲ್ಯದಿಂದ ಇದನ್ನೇ ಮಾಡಿ 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 ಸಾಕಾಗಿ ಕೈಬಿಟ್ಟಿವಿ. ಆದರೂ ಈ ಊರಿನ ಪರಿಸ್ಥಿತಿ ಸುಧಾರಿಸಿಲ್ಲ. ಈಗ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲದೊಂದಿಗೆ ಇಲ್ಲೇ ನಾವು ನಮ್ಮದೇ ಒಂದು ಕಮಿಟಿ ಮಾಡ್ಕೊಂಡು ಒಬ್ಬ ಗಾಡಿಸಿ ಮನುಷ್ಯ ಅದಕ್ಕೆ ನಾವು ನೋಡಿದ್ರೆ ಹಂಚಿರ್ಬೋದು ಜನ. ನಾವು ಬೇರೆ ಮುಗಿದ್ರು ಪ್ರಾಣೇಶ್ವರ ಕರ್ಕೊಂಡು ಬರ್ತು ನೋಡಿ ಅಂತಂದಿರ್ಬೋದು. ಅಂಥವ್ರು ಯಾರು ಇದ್ದೀರೋ ಅವರ ನೇತೃತ್ವವನ್ನು ವಹಿಸಿ ಡಾಕ್ಟರ್ ಅಂತೂ ಸಾಕಷ್ಟು ಮಾಡಿದ್ರು. ಶಿವಕುಮಾರ್ ಡಾಕ್ಟರ್ಯಿಂದನೇ ಒಂದು ಸ್ವಚ್ಛತೆ ಅನ್ನೋದು ಈ ಊರು ತಿಪ್ಪಿ ಕಸ ಹಳ್ಳ ಪಳ್ಳಗಳಿಗೆ ಬಂತು. ಕೀರ್ತಿ ಅವರು ಈಗಂತೂ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮ ಎಲ್ಲ ನಾವು ತಪ್ಪಿನ ಹಾಕಿಟ್ಟಿಲ್ಲ. ನಮಗೆ ನಿಜವಾಗ್ಲೂ ಗಾಬರಿ ಆಯ್ತು. ಯಾಕಂದ್ರೆ ಅವರು ಈಗ ಆಲ್ರೆಡಿ ನಮ್ಮ ಜೊತೆ ಸೇರಿದಾಗ 2 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮುಗಿಸಿದ್ರು. ನಂತರ ಪಾದಯಾತ್ರೆಯಲ್ಲಿ ಅವರು ತಪ್ಪಲಿ ಇಲ್ಲದೆ ನಡೀತಾ ನಮ್ಮ ಮುಂದೆ ಸಾಕ್ತಾ ಇದ್ರು. ಆಮೇಲೆ ಸ್ವಲ್ಪ ಮಹಿಳೆಯರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು, ಮಕ್ಕಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಅವರಿಗೆಲ್ಲ ನಾವು ಸಮಾರಂಭದಲ್ಲಿ ಸನ್ಮಾನವನ್ನು ಮಾಡಿದ್ವಿ. ಇದು ನಿಜವಾಗ್ಲೂ ಇದು ದೊಡ್ಡ ಆಂದೋಲನ ಆಗಬೇಕಾದ್ರೆ ಜನರಿಗೆ ಪ್ರಜ್ಞೆ ಇಲ್ಲ. ಯಾವುದು ನಾವು ತಗೋಬೇಕು ಅನ್ನೋದು ಜನರಿಗೆ ಪ್ರಜ್ಞೆ ಇಲ್ಲ. ಈಗ ಪ್ರಾಣೇಶ್ವರಿಗೆ ಮಾತಾಡಿದ್ರೆ ನೀರು ಕುಡಿ ಅಂತ ಕೊಟ್ಟೆ, ಈಗ ನೀರು ಕೊಡೋಕೆ ಭಯ ಆಗ್ತಾ ಇದೆ ನನಗೆ ಅನ್ನೋದು. ಅಂದರೆ ಅಷ್ಟು ನೀರಿನ ಬಗ್ಗೆ ನಾವು ಎಲ್ಲ ಸಿಕ್ಕಲ್ಲಿ ನೀರು ಕುಡಿತೀವಿ, ಅದ್ರ ಬಗ್ಗೆ ಪ್ರಜ್ಞೆ ಮೂಡಿದಾಗ ಭಯ ಸ್ಟಾರ್ಟ್ ಆಗುತ್ತೆ. ನೀರಲ್ಲಿ ಎಷ್ಟು ಸ್ವಚ್ಛಿದೆ ಅಂತ. ಈಗ ಆಲ್ರೆಡಿ 1 TMC ನೀರಂದರೆ 1 ಕಿಲೋಮೀಟರು ಉದ್ದ ಮತ್ತು ಎತ್ತರ. 1 TMC ಅಂದರೆ 50-100 TMC ನೀರು ಹಸಿರಾಗ್ತಾ ಇದೆ. ನಮ್ಮ ತುಂಗಭದ್ರಾ ಡ್ಯಾಮಿನ ನೀರು ಅದು ಬಸಿ ಕ್ಯಾಲ್ಸಿಯಂ ಹಸಿರಾಗ್ತಾ ಇದೆ. ಅದಕ್ಕೆ ಯಾಕೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಆ ನೀರನ್ನೇ ನಾವು ಕುಡಿತಾ ಇದ್ವಿ. ಪ್ರತಿಯೊಬ್ಬರು ಕುಡಿತಾ ಇದ್ದೀವಿ. ಬಡವರು ಕುಡಿತಾ ಇದ್ವಿ, ಶ್ರೀಮಂತರು ಕುಡಿತಾ ಇದ್ದೀವಿ, ಪ್ರಜ್ಞಾವಂತರು ಕುಡಿತಾ ಇದ್ದೀವಿ, ವಿದ್ಯಾವಂತರು ಕುಡಿತಾ ಇದ್ದೀವಿ. ಇದು ಯಾಕೆ ಬದಲಾಗ್ತಾ ಇದೆ ಅಂತ ನಮ್ಗೆ ಯಾರು ಪ್ರಶ್ನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇನ್ಮುಂದಾದರೂ ನಾವೆಲ್ಲರೂ ಜಾಗ್ರತೆಯನ್ನು ವಹಿಸೋಣ. ನಮ್ಮ ಸಂತೋಷ್ ಕಲಂಜಿಯವರು ಈ ಭಾಗದ ಸಂಚಾಲಕರಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರು. ನನ್ನನ್ನು ಜಿಲ್ಲಾ ಸಂಚಾಲಕರಾಗಿ ಮಾಡೋದಕ್ಕಾಗಿ ಈ ಎಲ್ಲ ಹಿರಿಯ ಸದಸ್ಯರಿಗೆ, ಅದರಲ್ಲಿ ಬಸವರಾಜ್ ಪಾಟೀಲ್ ವೀರಾಪುರ ಸರ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಸಂತೋಷ್ ಕೆಲೋಜಿ, ಮಂಜುನಾಥ್ ಗುಡ್ಲಾನೂರ್, ರಾಘವೇಂದ್ರ ತೂನಾ,
ಮಂಜು ಕಟ್ಟಿಮನಿ, ಮಂಜುನಾಥ್ ಸಿರಿಗೇರಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ರುದ್ರೇಶ್ ಗಂಗಾವತಿ, ಲಿಟಲ್ ಆರ್ಟ್ಸ್ ಶಾಲೆಯ ಕಾರ್ಯದರ್ಶಿಗಳಾದ ಜಗನ್ನಾಥ್ ಹಾಲಂಪಲ್ಲಿ, ಮಡಿವಾಳ ಮತ್ತು ನಿರ್ಮಾಣ ತುಂಗಭದ್ರಾ ಅಭಿಯಾನದ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.